ನಮಸ್ತೆ ಸ್ನೇಹಿತರೆ, PM ಕಿಸಾನ್ ಯೋಜನೆ ಅಡಿಯಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಹಣವನ್ನು ನಾವೀಗ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಮನೇಲಿ ಕುತ್ಕೊಂಡೇ ಅಪ್ಲೈ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು, ಇದು ಯಾವ ರೀತಿ ಹಣ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಸುಮಾರಷ್ಟು ವಿಡಿಯೋಗಳನ್ನು ನೋಡಿರ್ತೀರಾ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಆದರೂ ಹೊಸದಾಗಿ ಅಪ್ಲೈ ಮಾಡೋವಂಥವ್ರು ಇರ್ತಾರೆ. ಸೊ ಅವರಿಗೆ ಮಾಹಿತಿ ಇರೋದಿಲ್ಲ, ಯಾವ ರೀತಿ ಹಣ ಬರುತ್ತೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಣ ಪ್ರತಿ 4 ತಿಂಗಳಿಗೊಮ್ಮೆ ನಿಮಗೆ ಹಣವನ್ನು ಕೊಡ್ತಾರೆ. 2,000 ರೂಪಾಯಿ ಅಂತ 3 ಕಂತುಗಳಾಗಿ ಹಣವನ್ನು ಕೊಡ್ತಾರೆ. ಸೊ ಮೊದಲನೇ ಕಂತು ಏಪ್ರಿಲ್ ಮತ್ತೆ ಜುಲೈ ನಡುವೆ ಬರುತ್ತೆ. ಎರಡನೇ ಕಂತು ಆಗಸ್ಟ್ ಮತ್ತೆ ನವೆಂಬರ್ ತಿಂಗಳ ನಡುವೆ ಬರುತ್ತೆ. ಮೂರನೇ ಕಂತು ಬಂದು ಡಿಸೆಂಬರ್ ಮತ್ತೆ ಮಾರ್ಚ್ ತಿಂಗಳ ನಡುವೆ ಹಣ ಬರ್ತಕ್ಕಂಥದ್ದಾಗಿದೆ. ಈ ಕಂತಿನಲ್ಲಿ ಪ್ರತಿ ರೈತರಿಗೂ ಯಾರೆಲ್ಲ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ವ, ಅವರುಗಳ ಖಾತೆಗೆ ಡೈರೆಕ್ಟ್ ಆಗಿ 2,000 ರೂಪಾಯಿ ಹಣ ಜಮಾ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆಲ್ಮೋಸ್ಟ್ ಎಲ್ಲರೂ ತಗೊಂತಾ ಇದ್ದೀರಾ, ಸುಮಾರು ವರ್ಷಗಳಿಂದ ತಗೊಂತಾ ಇದ್ದೀರಾ. ಸೊ ಇವಾಗ ಆಲ್ರೆಡಿ 22 ಕಂತುಗಳನ್ನ ಕೊಟ್ಟಿದೆ ಸರ್ಕಾರ, 22 ಕಂತುಗಳನ್ನ ಕೊಟ್ಟಿದೆ. 13ನೇ ತಾರೀಕು ಮಾರ್ಚ್ವರೆಗೂ ನಾವು ನೋಡೋದಾದ್ರೆ 22 ಕಂತನ್ನ ಸರ್ಕಾರ ಆಲ್ರೆಡಿ ಕೊಟ್ಟಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವೇನಂತ ಹೇಳಿದ್ರೆ ನಿಮ್ಮ ಒಂದು ಸ್ಟೇಟಸ್ಗಳನ್ನ ನೀವು ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಿಮ್ಮ ಒಂದು ಸ್ಟೇಟಸ್ಗಳು ಎಲ್ಲರೂ ಹಣ ತಗೊಂಡಿರ್ತೀರಾ. ನಿಮಗೆ ಅದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೇಗೆ ನಿಮಗೆ ಮೆಸೇಜ್ ಬರುತ್ತೋ, PM ಕಿಸಾನ್ ಸಮ್ಮಾನ್ ನಿಧಿ ಹಣ ಕೂಡ ನಿಮಗೆ ಅದೇ ರೀತಿಯಾಗಿ ಮೆಸೇಜ್ ಬರುವಂಥದ್ದಾಗಿದೆ. ಸೊ ಇಲ್ಲಿ ಹೊಸದಾಗಿ ಅಪ್ಲೈ ಮಾಡುವಂಥವ್ರು ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡಬೇಕು, ಅದನ್ನು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ನಾವೇನಾದ್ರು CSC ಸೆಂಟ್ರಿಗೆ ಹೋಗ್ಬೇಕಾ ಅಥವಾ ನಾಡ ಕಚೇರಿಗಳಿಗೆ ಹೋಗ್ಬೇಕಾ, ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾ, ಇದರ ಬಗ್ಗೆ ಅರಿವು ಇರೋದಿಲ್ಲ. ಎಷ್ಟೋ ಜನರಿಗೆ ಇವತ್ತಿಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಮನೇಲೇ ಕುತ್ಕೊಂಡು ನೀವು ಅಪ್ಲೈನ ಮಾಡ್ಬೋದು. ಸೊ ನಿಮ್ಮ ಒಂದು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ನೀವು PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಮೊದಲನೇದಾಗಿ ಒಂದು ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಸಿಗುತ್ತೆ ನಿಮಗೆ. ಅಲ್ಲಿ ಹೋದ್ರೆ ಪಾಣಿ ಮತ್ತೆ ಮೇನ್ ಆಗಿ ತಿಳ್ಕೊಳ್ಳಿ, ಪಾಣಿಗೂ ಆಧಾರ್ ಕಾರ್ಡಿಗೂ ಲಿಂಕ್ ಆಗಿರಬೇಕು. ಲಿಂಕ್ ಆಗಿದ್ರೆ ಮಾತ್ರನೇ ನೀವು ಈ ಒಂದು ಅರ್ಜಿಯನ್ನು ಹಾಕ್ಲಿಕ್ಕೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಪಾಣಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಸೊ ನೀವಲ್ಲಿ KYC ಆಗಿರಬೇಕು. ಅದು ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ OTP ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ. ಅದೆಲ್ಲನೂ ಸಬ್ಮಿಟ್ ಮಾಡಿದ್ರೆ ಸೊ ಅದು ನೆಕ್ಸ್ಟ್ ಮುಂದಿನ ಪ್ರೊಸೆಸ್ಗೆ ಹೋಗುತ್ತೆ. ಅಲ್ಲಿ ಪಾಸ್ ಆಗಿ ನಿಮಗೆ ಮೆಸೇಜ್ ಬರುತ್ತೆ. ಆ ಒಂದು ಮುಖಾಂತರ ನೀವು PM ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಪಡ್ಕೋಬಹುದು. ಸೊ ಯಾರೆಲ್ಲ ರೈತರು ಎಷ್ಟು ಹಣವನ್ನು ಪಡ್ಕೊಂಡಿದ್ರ, ಯಾರಿಗೆಲ್ಲ ಹಣ ಬಂದಿದೆ, ಕೆಲವೊಬ್ಬರಿಗೆ ಇನ್ನೂ ಹಣನೇ ಬಂದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಹಣ ಬಂದಿಲ್ಲ ಅಂದರೆ ಅವ್ರಿಗಿನ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ಸೇ ಕಂಪ್ಲೀಟ್ ಆಗಿಲ್ಲ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಮೇಲೆ ಹೋಗಿ ಹೋಲ್ಡ್ ಆಗಿರುತ್ತೆ. ಸೊ ಅದಕ್ಕೂ ಸುಮಾರಷ್ಟು ಪರಿಹಾರಗಳಿದ್ದಾವೆ. ನಮಗೆ PM ಕಿಸಾನ್ ಸಮ್ಮಾನ ನಿಧಿಯಲ್ಲಿ ಹೆಲ್ಪ್ಲೈನ್ ಸೆಂಟರ್ ನಂಬರ್ ಇರುತ್ತೆ. ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಪರಿಹಾರನ ಕೇಳ್ಕೋಬಹುದು. ಅಥವಾ ನಿಮ್ಮ ಒಂದು ಕೃಷಿ ಇಲಾಖೆ ಏನಿರುತ್ತಲ್ವ ಅಲ್ಲಿ ಹೋಗಿ ನೀವು ವಿಚಾರಣೆಯನ್ನು ಮಾಡ್ಬೋದು. ಅವರು ನಿಮ್ಮ ವಿಲೇಜ್ ಅಕೌಂಟೆಂಟ್ ಅಥವಾ ನಿಮ್ಮ ಒಂದು ವಿಲೇಜಲ್ಲಿ ಸಂಬಂಧಪಟ್ಟ ಈ ಥರದ ಅಧಿಕಾರಿಗಳನ್ನ ಭೇಟಿಯಾಗಿ ಅಂತ ಹೇಳ್ತಾರೆ. ಮೇನ್ ಆಗಿ ಎಲ್ಲದಕ್ಕೂ KYC ಆಗಿರಬೇಕು. KYC ಆಗಿಲ್ಲ ಅಂದರೆ ನಿಮ್ಗೆ ಯಾವ ಹಣನೂ ಬರೋದಿಲ್ಲ. KYC ಆಗಿದ್ರೆ ಇದೆಲ್ಲ ಪ್ರೊಸೆಸ್ಸು ಈಸಿ ಆಗುತ್ತೆ. ಮತ್ತು ಇವಾಗ ಇನ್ನೊಂದು ಬಂದಿರತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ ನಿಮ್ಮ ಪಾಣಿಗಳಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬರೀ ಪಾಣಿ ಮೇಲೇ ಎಷ್ಟೋ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ನಾಳೆ ದಿನ ಬಂದು ಈ ಆಸ್ತಿ ನಂದಿತ್ತು ಅವ್ರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಹಾಕೋ ತಪ್ಪುತ್ತೆ ಅಂತ ಇವತ್ತು ತಾನೇ ನ್ಯೂಸಲ್ಲಿ ಬಂದಿದೆ. ಸೊ ನಿಮ್ಮ ಪಾಣಿಗಳಿಗೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಬಿಟ್ಟು ತುಂಬ ದಿನಗಳಾಗಿದೆ, ಬಟ್ ಜನರ ನೆಗ್ಲಿಜೆನ್ಸ್ ಅನ್ನೋದು ಇರುತ್ತಲ್ವ, ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈಗಾದ್ರೂ ನಿಮ್ಮ ಪಾಣಿಗಳಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ. ಆವಾಗ ಬೇರೆ ಒಂದು ಟ್ರಾನ್ಸಾಕ್ಷನ್ ಆಗೋದು ತಪ್ಪುತ್ತೆ ಸ್ನೇಹಿತರೆ. ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.